ಆಗಸ್ಟ್ ಒಂದು 15 ಅಥವಾ ಆಗಸ್ಟ್ 20ರ ನಂತರ ನಾಗರ ಪಂಚಮಿಯಿಂದ ಸ್ಟಾರ್ಟ್ ಆಗ್ತದೆ. ಆ ಟೈಮಲ್ಲಿ ಇಳುವರಿಯನ್ನು ಹೇಗೆ ಅಧಿಕ ಮಾಡೋದು ಹೇಳುವ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ ನೀಡ್ತೇವೆ. ಪೋಷಕಾಂಶಗಳನ್ನು ಹೇಗೆ ನೀಡುವುದು ಮತ್ತು ಯಾವುದೆಲ್ಲ ಸ್ಪ್ರೇ ಮಾಡಬೇಕು ಹೇಳುವ ಬಗ್ಗೆ. ಗೆಲ್ಲುಗಳಲ್ಲಿ ನೋಡ್ಬೋದು ಹೇಗೆ ಪಾಚಿ ಆಗಿದೆ ಅಂತ ಹೇಳಿ, ಒಳ್ಳೆ ವೆಲ್ವೆಟ್ನಾಗೆ ಆಗಿದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ಕರಾವಳಿ ಫ್ರೇಮ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದ ವಿಷಯ ಅಂತ ಹೇಳಿದರೆ ಮಲ್ಲಿಗೆ ಗಿಡದ ನಿರ್ವಹಣೆ. ಅಂದರೆ ಮಳೆಗಾಲದಲ್ಲೀಗ ಈಗ ಒಂದು ಸಾಧಾರಣ ಆಗಸ್ಟ್ ತಿಂಗಳ ನಡುವಿನಲ್ಲಿದ್ದೇವೆ, ಸ್ಟಾರ್ಟಿಂಗ್ ಅಥವಾ ಮಿಡ್ಲ್ ಅಂತ ಹೇಳ್ಬೋದು. ಮಳೆ ಬಂದು ಒಂದೂವರೆ ತಿಂಗಳಿಂದ ಮಳೆ ಬರ್ತಾ ಉಂಟು. ಈಗ ಮಲ್ಲಿಗೆ ಗಿಡದ ನಿರ್ವಹಣೆ ತುಂಬ ಕ್ರಿಟಿಕಲ್ ಆಗಿರ್ತದೆ. ಅಂದರೆ ಈ ಪಾಚಿಯ ಸಮಸ್ಯೆ ಮತ್ತು ಪೋಷಕಾಂಶಗಳನ್ನು ಹೇಗೆ ನೀಡುವುದು ಮತ್ತು ಯಾವುದೆಲ್ಲ ಸ್ಪ್ರೇ ಮಾಡಬೇಕು ಹೇಳುವ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಹೇಳ್ತೇವೆ. ಅಂದರೆ ಮುಖ್ಯವಾಗಿ ಮಳೆ ಬಂದು ಬಿಸಿಲು ಬರುವಾಗ ಹುಲ್ಲುಗಳೆಲ್ಲ ಆಗ್ತದೆ ಮಲ್ಲಿಗೆ ಗಿಡದಲ್ಲಿ. ಅದರದ್ದು ಆ ಮಲ್ಲಿಗೆ ಗಿಡದ್ದು ನಿರ್ವಹಣೆ ಹೇಗೆ ಮಾಡೋದು ಹೇಳುವ ಬಗ್ಗೆ ಈ ವಿಡಿಯೋದಲ್ಲಿ ನಾವು ನಿಮಗೆ ಮಾಹಿತಿಯನ್ನು ನೀಡ್ತೇವೆ. ನೀವು ಈ ಗಿಡದ ಗೆಲ್ಲುಗಳಲ್ಲಿ ನೋಡ್ಬೋದು ಹೇಗೆ ಪಾಚಿ ಆಗಿದೆ ಅಂತ ಹೇಳಿ, ಒಳ್ಳೆ ವೆಲ್ವೆಟ್ನಾಗೆ ಆಗಿದೆ ನೋಡಿ. ಹೀಗೆ ಆದರೆ ಸಮಸ್ಯೆ ಅಂತ ಆಗ್ತದೆ ಹೇಳಿದರೆ, ಈ ಗಿಡಕ್ಕೆ ಬೇಕಾದಂತಹ ಈ ಆಮ್ಲಜನಕದ ಕೊರತೆ ಆಗ್ತದೆ. ಅಂದರೆ ಅದು ಪಾಚಿ ಅದನ್ನು ತಡೆಗಟ್ತದೆ. ಇದನ್ನು ಹೀಗೆ ಕೈಯಲ್ಲಿ ಸಹ ತೆಗಿಬೋದು, ಆದರೆ ತುಂಬ ಆಗುವ ಮೊದಲೇ ನಾವು ಬೇಕಾದ ಸ್ಪ್ರೇಯನ್ನು ನೀಡಿದರೆ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ. ಅದು ಹೇಗೆ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾವು ತಿಳಿಯುವ. ಮತ್ತು ಈಗ ಮಲ್ಲಿಗೆ ರೇಟ್ ತುಂಬ ಕಮ್ಮಿ ಉಂಟು ಆ್ಯಕ್ಚುಲಿ. ಈಗ ನೋಡಲಿಕ್ಕೆ ಹೋದರೆ ಅಟ್ಟೆಗೆ 200 ರೂಪಾಯಿ 300 ರೂಪಾಯಿ ಹಾಗೆ ಬೀಳ್ತಾ ಉಂಟು ಮಲ್ಲಿಗೆಗೆ. ಜಾಜಿಗೆ 100, 120, 180, 250 ಹೆಚ್ಚು ಹೇಳಿದರೆ ಅಷ್ಟೇ ಬೀಳ್ತಾ ಉಂಟು. ಆದರೆ ಇನ್ನು ಹಬ್ಬ ದಿನಗಳು ಬರೋದರಿಂದ, ಅಂದರೆ ಈಗ ನಾಡ್ದು ಅಮಾವಾಸ್ಯೆ ನಂತರ, ಅಂದರೆ ಆಗಸ್ಟ್ ಒಂದು 15 ಅಥವಾ ಆಗಸ್ಟ್ 20ರ ನಂತರ ನಾಗರ ಪಂಚಮಿಯಿಂದ ಸ್ಟಾರ್ಟ್ ಆಗ್ತದೆ. ಒಳ್ಳೆಯ ದಿನಗಳು ಅಂದರೆ ಹಬ್ಬ ಹರಿದಿನಗಳೆಲ್ಲ ಬರ್ತದೆ. ಆ ಟೈಮಲ್ಲಿ ಇಳುವರಿಯನ್ನು ಹೇಗೆ ಅಧಿಕ ಮಾಡೋದು ಹೇಳುವ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ ನೀಡ್ತೇವೆ. ತೋಟಕ್ಕೆ ನಾವು ಪ್ಲಾಸ್ಟಿಕ್ ಅಥವಾ ಈ ಹೇಗೆ ವೀಡ್ ಮ್ಯಾಟನ್ನು ಹೇಗೆ ಹಾಕಿ ಕವರ್ ಮಾಡಿದರೂ ಸಹ ಈ ಮಲ್ಲಿಗೆ ಗಿಡದ ಬುಡದಲ್ಲಿ ಹೀಗೆ ಹುಲ್ಲು ಬರ್ತದೆ. ಇದಕ್ಕೆ ಇರುವಂತಹ ಒಂದು ಚಾಲೆಂಜ್ ಅಂತ ಹೇಳಿದರೆ, ಹೇಗೆ ನಿರ್ವಹಣೆ ಮಾಡೋದು ಹೇಳಿದರೆ ಕೈಯಿಂದವೇ ತೆಗೆಯುವಂಥದ್ದು. ಇದನ್ನೆಲ್ಲ ಕ್ಲಿಯರ್ ಮಾಡಿ ಆದಮೇಲೆ ನಾವು ಎಂತಾದರೂ ಸ್ಪ್ರೇ ಮಾಡೋದು ಅಥವಾ ಪೋಷಕಾಂಶ ನೀಡುವಂತಹ ಕ್ರಮವನ್ನು ಮಾಡಬೇಕು. ಮತ್ತು ಹೆಚ್ಚು ತುಂಬ ಮಳೆ ಬರ್ತಾ ಇದ್ದರೆ ಆ ಟೈಮಲ್ಲಿ ಹುಲ್ಲು ತೆಗಿಬಾರ್ದು. ಅಂದರೆ ಬುಡಕ್ಕೆ ಹೋಗಿ ನೀರು ನಿಲ್ಲುವ ಕಾರಣದಿಂದ ಅದನ್ನು ಅವಾಯ್ಡ್ ಮಾಡಬೇಕು. ನೀವು ಗಮನಿಸ್ಬೋದು, ಈಗ ನೋಡಿ ಇಲ್ಲಿ ನಾವು ಆಲ್ಮೋಸ್ಟ್ ದೊಡ್ಡ ಗಿಡಗಳಿಗೆ ಹೆಚ್ಚು ಹುಲ್ಲು ಬರುವುದಿಲ್ಲ ಸಾಧಾರಣವಾಗಿ. ಈ ಸಣ್ಣ ಗಿಡಗಳಿಗೆ ಮಾತ್ರ ಈ ಹುಲ್ಲಿನ ಅಟ್ಯಾಕ್ ಜಾಸ್ತಿ ಆಗುವಂಥದ್ದು. ಈ ದೊಡ್ಡ ಗಿಡದ ಬುಡದಲ್ಲಿ ನೋಡಿ ಅಷ್ಟೊಂದು ಹುಲ್ಲಿನದ್ದು ಸಮಸ್ಯೆ ಬರುವುದಿಲ್ಲ. ಬಂದು ಸಹ 1-2 ಇರ್ತದೆ, ಅದನ್ನು ಆರಾಮ್ಸೆ ತೆಗಿಬೋದು. ಆದರೆ ಈ ಸಣ್ಣ ಗಿಡಗಳಿಗೆ ಹುಲ್ಲಿನ ಅಟ್ಯಾಕ್ ಜಾಸ್ತಿ ಆಗೋದು ನೋಡಿ. ಈ ಗಿಡವೇ ಕಾಣ್ತಾ ಇಲ್ಲ ಈಗ ಆ್ಯಕ್ಚುಲಿ. ಇದನ್ನು ನಾವೀಗ ಕ್ಲಿಯರ್ ಮಾಡಬೇಕು. ಅಂದರೆ ಈ ಹುಲ್ಲುಗಳನ್ನೆಲ್ಲ ತೆಗೆದು ಚೆಂದ ಮಾಡಿ ಕ್ಲೀನ್ ಮಾಡಬೇಕು. ಜಾಜಿ ಸಹ ಹಾಗೆ, ಜಾಜಿಯ ಬುಡದಲ್ಲಿ ಸಹ ಹುಲ್ಲುಗಳಾಗ್ತದೆ. ಅದನ್ನೆಲ್ಲ ಒಮ್ಮೆ ಕ್ಲಿಯರ್ ಮಾಡಿ ಪೋಷಕಾಂಶ ನೀಡಿದರೆ ಒಳ್ಳೆ ಇಳುವರಿ ಬರ್ತದೆ. ಇದೊಂದು ಗಿಡ ಉಂಟಲ್ಲ, ಆ್ಯಕ್ಚುಲಿ ಮಲ್ಲಿಗೆ ಬೀಜದಿಂದ ಮಾಡಿದಂತಹ ಗಿಡ. ಇದು ನಮ್ಮ ಮಲ್ಲಿಗೆ ತೋಟದಲ್ಲಿಯೇ ಒಂದು ಮಲ್ಲಿಗೆ ಗಿಡದಲ್ಲಿ ಮಲ್ಲಿಗೆ ಬೀಜ ಆಗಿತ್ತು, ಅದನ್ನು ನಟ್ಟು ಮಾಡಿದಂಥ ಗಿಡ ಇದು. ಈಗ ನೋಡಿ ಈ ಗಿಡದಲ್ಲಿ ಹೇಗೆ ಹುಲ್ಲು ಬಂದಿದೆ ಅಂತ. ಇದನ್ನು ಆ್ಯಕ್ಚುಲಿ ಹೀಗೆ ನಿಂತ್ಕೊಂಡು ಕೈಯಿಂದವೇ ತೆಗಿಬೇಕು, ಮಿಷನೆಲ್ಲ ಹಾಕಬಾರ್ದು ಇದಕ್ಕೆ. ಕೆಲವರೆಲ್ಲ ಸ್ಪ್ರೇ ಮಾಡ್ತಾರೆ ಹುಲ್ಲು ತೆಗಿಲಿಕ್ಕೆ, ಅದು ಸಹ ಮಾಡ್ಬೋದು. ಆದರೆ ತುಂಬ ಜಾಗ್ರತೆ ಮಾಡಬೇಕಂದ್ರೆ ಗಿಡದ ಗೆಲ್ಲುಗಳಿಗೆ ಅಥವಾ ಬೇರುಗಳಿಗೆ ತಾಗಿದರೆ ಗಿಡಗಳಿಗೆ ಸಹ ಹಾನಿ ಆಗ್ತದೆ. ಹುಲ್ಲು ತೆಗೆಯುವಾಗ ಹೀಗೆ ಬೇರು ಸಹಿತ ತೆಗಿಬೇಕು, ಆಗ ನಿಮಗೆ ಇನ್ನೊಂದು ಸಲ ಹುಲ್ಲಾಗೋದಿಲ್ಲ. ಅದರಲ್ಲಿ ಹುಲ್ಲು ತೆಗೆಯುವಾಗ ಸಹ ಹಾಗೆ ಆ ಮಣ್ಣನ್ನು ಫುಲ್ ಅಲ್ಲಿ ಕೆಳಗೆ ಹಾಕಿ, ಅಂದರೆ ದಂಡೆಯಲ್ಲೇ ಬಿಡಬೇಕಾದ್ರೆ ಹುಲ್ಲು ಮಣ್ಣನ್ನು. ಈಗ ನೋಡಿ ಸ್ನೇಹಿತರೆ, ಈ ಗಿಡದ್ದು ಹುಲ್ಲೆಲ್ಲ ತೆಗೆದಾಗಿದೆ. ಇದೆಷ್ಟು ನೀಟಾಗಿ ಕಾಣ್ತಾ ಉಂಟಲ್ವ. ಈಗ
ಇದೇ ರೀತಿ ಎಲ್ಲ ಗಿಡದ ಹುಲ್ಲುಗಳನ್ನು ಸಹ ನಾವು ಮೊದಲು ಕ್ಲೀನ್ ಮಾಡ್ಕೊಳ್ಬೇಕು, ತೆಗಿಬೇಕು. ನೋಡಿ, ಈಗ ನಾವು 2 ಗಿಡದ್ದು ಕಳೆ ತೆಗೆದದ್ದು, ಆ್ಯಕ್ಚುಲಿ ಒಂದು ಹುಲ್ಲುಗಳನ್ನು ತೆಗೆದದ್ದು 2 ಗಿಡದಲ್ಲೇ ಇಷ್ಟಿತ್ತು. ಅಂದರೆ ಇಡೀ ತೋಟದ್ದು ಎಲ್ಲ ತೆಗಿಬೇಕು, ಅಂದರೆ ಸಣ್ಣ ಗಿಡಗಳಲ್ಲಿ ಮಾತ್ರ ಬರುವಂಥದ್ದು. ಅಂತಹ ಗಿಡ ದೊಡ್ಡ ಗಿಡದಲ್ಲಿ ಇದ್ರೂ ಸಹ ತೆಗಿಬೇಕು. ಅದನ್ನೆಲ್ಲ ತೆಗೆದಾದ್ಮೇಲೆ ಮತ್ತೆ ನೆಕ್ಸ್ಟ್ ಪ್ರಕ್ರಿಯೆ ಅಂತ ನಾವು ಮುಂದೆ ತಿಳಿಸ್ತೇವೆ. ಅಂದರೆ ಎಂಥ ಸ್ಪ್ರೇ ಮಾಡಬೇಕು ಅಂತ ಹೇಳಿ ಈ ವಿಡಿಯೋದ ಮುಂದಿನ ಭಾಗದಲ್ಲಿ ತೋರಿಸ್ತಾ ಹೋಗ್ತೇವೆ. ಮಲ್ಲಿಗೆ ಗಿಡದ ಬುಡದಲ್ಲಿದ್ದಂಥ ಎಲ್ಲ ಕಳೆಗಳನ್ನೆಲ್ಲ ತೆಗೆದಾಯ್ತು, ಅಂದರೆ ಹುಲ್ಲೆಲ್ಲ ಬಂದಿತ್ತಲ್ಲ, ಅದೆಲ್ಲ ಕ್ಲಿಯರ್ ಮಾಡಿದ್ದೇವೆ. ಈಗ ಇದಕ್ಕೆ ಅಂದರೆ ಈಗ ಪಾಚೆಯ ಸಮಸ್ಯೆ ಉಂಟಲ್ಲ, ಅದನ್ನು ನಿಯಂತ್ರಣಕ್ಕೆ ಈಗ ಒಂದು ಸ್ಪ್ರೇ ಮಾಡಲಿಕ್ಕುಂಟು. ಆ ಸ್ಪ್ರೇ ಯಾವುದು ಮಾಡ್ತಿದ್ದೇವೆ ಹೇಳೋ ಬಗ್ಗೆ ನಾವೀಗ ತೋರಿಸ್ತೇವೆ. ಅಂದರೆ ಲಾಸ್ಟ್ ವೀಡಿಯೋದಲ್ಲಿ ನಾವು ತೋರಿಸಿತ್ತು, ಯಾವುದು ಟ್ರೈಕೋಡರ್ಮ ಮತ್ತು ಇನ್ನೊಂದು ಮಿಕ್ಸರನ್ನು ಹಾಕಿತ್ತು. ಅದೇ ಎಂತ ಹಾಕಿದ್ದೇವೆ ಅಂತ ನೀವು ನಮ್ಮ ಲಾಸ್ಟ್ ವೀಡಿಯೋವನ್ನು ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗ್ತದೆ. ಈಗ ನಂತರ ಈಗ ಮಳೆ ಜಾಸ್ತಿಯಾಗಿ ಪಾಚಿ ಬಂದಿರ್ತದಲ್ಲ, ಇದೀಗ ಸೆಕೆಂಡ್ ಸ್ಟೇಜಲ್ಲಿ ಉಂಟು ಪಾಚಿ. ಇದು ಬಿಟ್ಟರೆ ಇನ್ನೂ ಎಲೆಗೆ ಬರ್ತದೆ. ಬರೋ ಮೊದಲು ನಿಯಂತ್ರಣ ಮಾಡೋದು ಹೇಗೆ ಹೇಳುವ ಬಗ್ಗೆ ಇದರಲ್ಲಿ ಮಾಹಿತಿ ನಾವು ನೀಡ್ತೇವೆ. ಯಾವ ಸ್ಪ್ರೇಯನ್ನು ಯೂಸ್ ಮಾಡ್ತಿದ್ದೇವೆ ಅಂತ ನಾವೀಗ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ತೇವೆ. ಬೋರ್ಡೋ ದ್ರಾವಣ ಮಾಡಿ ಮನೆಯಲ್ಲಿ ನೀಡಿದರೆ ಸಹ ಆಗ್ತದೆ. ಬೋರ್ಡೋ ದ್ರಾವಣ ಮಾಡೋದು ಹೇಗೆ ಹೇಳೋ ಬಗ್ಗೆ ಸಹ ನಾವು ಒಂದು ವಿಡಿಯೋ ಮಾಡಿ ಹಾಕಿದ್ದೇವೆ. ಅದು ನಿಮಗೆ ಮಾಡಲಿಕ್ಕೆ ಗೊತ್ತಾಗೋದಿಲ್ಲ, ಅದು ಕಷ್ಟ ಆಗ್ತದೆ, ನಮಗೆ ಸ್ವಲ್ಪ ಮಾತ್ರ ಬೇಕು, ಹೆಚ್ಚು ಕ್ವಾಂಟಿಟಿ ಇಲ್ಲ ಅಂತ ಹೇಳುವವರು ಈ ಒಂದು ಪ್ರಾಡಕ್ಟ್ ಯೂಸ್ ಮಾಡಿ ನೀವು ಮಾಡ್ಬೋದು ಬೋರ್ಡೋ ದ್ರಾವಣವನ್ನು. ಬೋರ್ಡೆಕ್ಸ್ ಅಂತೇಳಿ ಇದು 150 ಗ್ರಾಮ್ ಹಾಕಬೇಕು ಒಂದು ಟ್ಯಾಂಕಿಗೆ. ಹಾಕಿ ಇದನ್ನು ಮಲ್ಲಿಗೆ ಗಿಡಕ್ಕೆ ನಾವೀಗ ಸ್ಪ್ರೇ ಮಾಡ್ತೇವೆ. ಇದು ಆ್ಯಕ್ಚುಲಿ ಬೋರ್ಡೆಕ್ಸ್ ಅಂತ ಹೇಳಿ, ಬೋರ್ಡೆಕ್ಸ್ ಮಿಕ್ಸ್ಚರ್. ಇದು ಆ್ಯಕ್ಚುಲಿ ಬೋರ್ಡೋ ದ್ರಾವಣದ ಒಂದು ಸಬ್ಸ್ಟಿಟ್ಯೂಟ್ ಅಂತ ಹೇಳ್ಬೋದು. ಇದನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ನಾವೀಗ ಸ್ಪ್ರೇ ಮಾಡ್ತೇವೆ. ಇದು ಎಲೆಗಳ ಮೂಲಕ ಮಲ್ಲಿಗೆ ಗಿಡಕ್ಕೆ ನೀಡುವಂಥದ್ದು. ಇದನ್ನು ನೀಡೋದ್ರಿಂದ ಪಾಚಿಯ ಕಂಟ್ರೋಲ್ ಬರ್ತದೆ ಗಿಡದಲ್ಲಿ. ನಮಗೊಂದು ಅಂದಾಜುಂಟು 150 ಗ್ರಾಮ್ ಆದರೆ ಎಷ್ಟು ಹಿಡಿತದೆ ಅಂತ ಹೇಳಿ, ಆ ಅಂದಾಜಲ್ಲಿ ಹಾಕಿದ್ದೇವೆ. ನಿಮಗೆ ಕರೆಕ್ಟಾಗಿ ಅದರ ಮೆಜರ್ ಗೊತ್ತಿಲ್ಲ ಅಂತಿದ್ದರೆ 150 ಗ್ರಾಮನ್ನು ಮೆಜರ್ ಮಾಡಿ ಹಾಕೋದು ಒಳ್ಳೆಯದು. ಅದು ಒಂದು ಬಾಕ್ಸಲ್ಲಿ 1 kg ಬರ್ತದೆ. ಅದರಲ್ಲಿ 150 ಗ್ರಾಮನ್ನು ಒಂದು ಸಲ ಒಂದು 25ರಿಂದ 30 ಗಿಡ ಇದ್ದರೆ. ಮತ್ತು ಯಾವುದೇ ಸ್ಪ್ರೇ ನೀಡುವಾಗ ಶುದ್ಧವಾದ ನೀರಲ್ಲೇ ನೀಡಬೇಕು. ಇನ್ನೊಂದು ಸಲ ಐಟಮ್ ತೋರಿಸ್ತಾ ಇದ್ದೇನೆ ನೋಡಿ, ಬೋರ್ಡೆಕ್ಸ್ ಮಿಕ್ಸ್ಚರ್. ಇದು ಇದೇ ಕಂಪನಿದು ನೀವು ತಗೊಳ್ಬೇಕು ಅಂತ ಏನಿಲ್ಲ. ಈ ಬೋರ್ಡೆಕ್ಸ್ ಮಿಕ್ಸ್ಚರ್ ಅಂತ ಇದ್ದದ್ದು ಯಾವುದು ಸಹ ಆಗ್ತದೆ. ಇದರ MRP ರೇಟ್ ಈಗ 1000 ಅಂತ ತೋರಿಸಿದ್ದಾರೆ. ಅದು ಅದಕ್ಕಿಂತ ಕಮ್ಮಿಯಲ್ಲಿ ಸಿಗ್ತದೆ ಆ್ಯಕ್ಚುಲಿ. ಇದರಲ್ಲಿ ಇದು ಸ್ಪ್ರೇ ಮಾಡುವಾಗ ಫುಲ್ಲು ಒದ್ದೆ ಆಗಬೇಕು ಗಿಡ, ಅಂದರೆ ಎಲೆಗಳೆಲ್ಲ ಒದ್ದೆ ಆಗಬೇಕು. ಆದಷ್ಟು ಆ ಎಲೆಯೆಲ್ಲ ಪಾಚಿ ಸಮಸ್ಯೆ ಉಂಟು ಆ ಜಾಗಗಳಿಗೆ ಸಹ ಹಾಕಬೇಕು. ಇದನ್ನು ಎಲೆಗಳ ಮೂಲಕ ನೀಡುವಂಥದ್ದು ಆ್ಯಕ್ಚುಲಿ. ಇದರಲ್ಲಿ ಈ ಸ್ಪ್ರೇ ನೀಡುವುದರಿಂದ ಇನ್ನೊಂದು ಬೆನಿಫಿಟ್ ಅಂತ ಹೇಳಿದರೆ, ಈ ಎಲೆ ಚುಕ್ಕಿ ರೋಗ ಸಹ ಇದರಲ್ಲಿ ನಿಯಂತ್ರಣ ಬರ್ತದೆ. ಈ ಥರ ಸ್ಪ್ರೇ ಮಾಡಿ ಆದಮೇಲೆ ಇನ್ನು 2 ದಿನ ಬಿಟ್ಟು ನಾವು ಇದಕ್ಕೆ ಹಿಂಡಿ ನೀರನ್ನು ಇಡ್ತೇವೆ. ಆ್ಯಕ್ಚುಲಿ ಮಳೆಗಾಲದಲ್ಲಿ ಜಾಸ್ತಿ ಹಿಂಡಿ ನೀರು ನೀಡಲಿಕ್ಕೆ ಇರುವುದಿಲ್ಲ. ಆದರೆ ಇನ್ನು ಹಬ್ಬ ಹರಿದಿನಗಳೆಲ್ಲ ಬರ್ತದಲ್ಲ, ಆದ ಕಾರಣ ಮಲ್ಲಿಗೆಗೆ ರೇಟ್ ಎಲ್ಲ ಜಾಸ್ತಿ ಆಗ್ತದೆ. ರೇಟ್ ಆಗುವ ಟೈಮಲ್ಲಿ ಇಳುವರಿ ಸಹ ಜಾಸ್ತಿ ಇದ್ದರೆ ಒಳ್ಳೆಯದಲ್ವಾ. ಆದ ಕಾರಣ ನಾವು ಸ್ವಲ್ಪ ತೆಳು ಮಾಡಿ ಹಿಂಡಿ ನೀರನ್ನು ನೀಡ್ತೇವೆ. ಅದರ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೇವೆ ಹೇಗೆ ಅಂತ ಹೇಳಿ. ಎಷ್ಟು ಪ್ರಮಾಣದಲ್ಲಿ ಹಿಂಡಿಯನ್ನು ಬಳಸಿದ್ದೇವೆ, ಯಾವ ಹಿಂಡಿಯನ್ನು ಬಳಸ್ತಾ ಇದ್ದೇವೆ ಈ ಸಲ ಹೇಳೋ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಇರ್ತದೆ. ಬೇರೆ ಬಳ್ಳಿಯಲ್ಲಿ ಮಲ್ಲಿಗೆ ಗಿಡವನ್ನು ಹೇಗೆ ಮಾಡೋದು ಹೇಳೋ ಬಗ್ಗೆ ಸಹ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಇನ್ಫಾರ್ಮೇಷನನ್ನು ನೀಡ್ತೇವೆ. ಅಂದರೆ ಈ ಸತಿ ಮಳೆಗಾಲದಲ್ಲಿ ನಾವು ಸ್ವಲ್ಪ ಬಳ್ಳಿ ಬಿಟ್ಟಿದ್ದೇವೆ, ಅಂದರೆ ಗಿಡ ಮಾಡೋ ಉದ್ದೇಶದಿಂದ ಬಿಟ್ಟದ್ದು. ಆ ಕೇರೆ ಬಳ್ಳಿಯನ್ನು ಯೂಸ್ ಮಾಡಿ ಹೇಗೆ ಗಿಡ ಮಾಡೋದು ಅದರ ಬಗ್ಗೆ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇನ್ಫಾರ್ಮೇಷನನ್ನು ನೀಡ್ತೇವೆ. ನಾವಾಗಲೇ ಹೇಳಿದ ಹಾಗೆ ನೀವು ನೋಡ್ತಾ ಇರ್ಬೋದು, ನಮ್ಮ ಎಲ್ಲ ಮಲ್ಲಿಗೆ ಕಟ್ಟೆ ಅಂದರೆ ಮಲ್ಲಿಗೆ ಗಿಡದ ಬುಡದ ಎಲ್ಲ ಹುಲ್ಲುಗಳನ್ನು ಸಹ ನಾವು ತೆಗೆದಿದ್ದೇವೆ. ಅಲ್ಲಿ ನೋಡಿ, ನಮ್ಮ ಶಕುಂತಲಕ್ಕ ಹಾಲು ತಗೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ. ಈಗ ನಾವು ಸಂಜೆ ವಿಡಿಯೋ ಮಾಡ್ತಾ ಇರೋದು ಇದು.
ನೋಡಿ ಕಾಣ್ತಾ ಇದ್ದಾರಾ ನಿಮಗೆ? ಬಾಯ್ ಅಂತೆ. ಅವರು ವಿಡಿಯೋದಲ್ಲಿ ನಿಮಗೆ ಕಾಣಲಿಕ್ಕೆ ಸಿಕ್ಕಿದ್ದಾರೆ, ನೀವು ನೋಡಿರ್ಬೋದು. ಹಾಗೆ ಆಗಲೇ ಹೇಳಿದಾಗೆ ನೋಡಿ ಸ್ನೇಹಿತರೆ, ಎಲ್ಲ ಗಿಡದ ಕಳೆಗಳನ್ನು ಸಹ ನಾವು ಕ್ಲೀನ್ ಮಾಡಿದ್ದೇವೆ. ಕ್ಲೀನ್ ಮಾಡಿ ಆದ ನಂತರ ನಾವು ಅದಕ್ಕೆ ಸ್ಪ್ರೇಯನ್ನು ಮಾಡ್ತಾಯಿದ್ದೇವೆ. ಸ್ಪ್ರೇ ಮಾಡಿದ ಮೇಲೆ ಇನ್ನೆರಡು ದಿನ ಬಿಟ್ಟು ಹಿಂಡಿ ನೀರನ್ನು ಕೊಡೋದು. ನೋಡಿ ಎಲ್ಲ ಮಲ್ಲಿಗೆ ಗಿಡ, ಹಾಗೆ ಅದೇ ಥರ ಜಾಜಿ ಗಿಡದ ಬುಡವನ್ನು ಸಹ ನಾವು ಕ್ಲೀನ್ ಮಾಡಿದ್ದೇವೆ. ಯಾಕಂತ ಹೇಳಿದರೆ ಜಾಜಿ ಗಿಡದ ಬುಡದಲ್ಲಿ ಸಹ ಹುಲ್ಲು ಇದ್ದರೆ ಅದು ಆಟೋಮೆಟಿಕ್ಕಾಗಿ ನಮಗೆ ಮಲ್ಲಿಗೆ ಗಿಡಕ್ಕೆ ಅಟ್ಯಾಕ್ ಮಾಡುವ ಚಾನ್ಸಸ್ ಇರ್ತದೆ. ಸೊ ಹಾಗಾಗಿ ಅದನ್ನು ಸಹ ನಾವು ಕ್ಲೀನ್ ಮಾಡ್ಕೊಂಡಿದ್ದೇವೆ. ಸ್ಪೆಷಲಿ ಸ್ನೇಹಿತರೆ, ಈ ಆಟಿ ತಿಂಗಳು ಅಂದರೆ ಆಷಾಢ ಮಾಸ ಆಟಿ ತಿಂಗಳಂತ ಏನು ಹೇಳ್ತೇವೆ, ಆ ಮಳೆಗಾಲದಲ್ಲಿ ನಮಗೆ ಹೂ ಆಗೋದೇ ಕಡಿಮೆ. ಆದರೆ ಈ ಸಲ ನಮಗೆ ಮಳೆಯ ಅಭಾವದಿಂದವೋ ಅಥವಾ ನಾವು ಬಳಸಿದ ಹೊಸ ಒಂದು ಮೆಡಿಸಿನ್ಗಳಿಂದವೋ ಅಥವಾ ಗೊಬ್ಬರ ಹಾಗೆ ಏನೋ ಇರ್ಬೋದು, ಅದರಿಂದ ಯಾವ ಕಾರಣದಿಂದ ಗೊತ್ತಿಲ್ಲ, ಅಂತೂ ಈ ಸಲ ನಮಗೆ ಒಂದು ಮಳೆಗಾಲದಲ್ಲಿ ಸಹ ಒಂದು ಒಳ್ಳೆ ಹೂ ಆಗಿದೆ. ಎಷ್ಟು ದೊಡ್ಡದುಂಟು ನೋಡಿ. ಅದೇ ಮಲ್ಲಿಗೆ ಹೂ ಮಳೆಗಾಲದಲ್ಲಿ ಕಟ್ಟಲಿಕ್ಕೆ ಕಷ್ಟ ಆಗ್ತದೆ. ಹೌದು ನೋಡಿ, ಇಲ್ಲದ್ರೆ ಹೂ ಕಾಣುವುದೇ ಇಲ್ಲ, ನಮಗೆ ಕೊಯ್ಲಿಕ್ಕೂ ಆಗೋದಿಲ್ಲ, ಕಟ್ಟಲಿಕ್ಕೂ ಆಗೋದಿಲ್ಲ. ಈ ಸಲ ನಮಗೆ ಮಲ್ಲಿಗೆ ಒಂದು ಒಳ್ಳೆ ಬೆಳೆಯನ್ನೇ ಕೊಟ್ಟಿದೆ ಅಂತ ಹೇಳ್ಬೋದು ಮಳೆಗಾಲದಲ್ಲಿ ಸಹ. ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲಿ ತೋರಿಸಿತ್ತಲ್ಲ, ಒಂದು 2 ಗಿಡ ತೆಗೆದದ್ದು, 2 ಗಿಡದ್ದು ಮಾತ್ರ ನಾನು ತೆಗೆದದ್ದು. ಮತ್ತು ಉಳಿದ ಗಿಡದ್ದೆಲ್ಲ ಕ್ಲೀನ್ ಮಾಡಿದ್ದು ನಮ್ಮದು ಶೆಟ್ರು ಬಂದು ಕ್ಲೀನ್ ಮಾಡಿದ್ದು. ಆ್ಯಕ್ಚುಲಿ ಶಕುಂತಳ ಅಕ್ಕನದ್ದು ಗಂಡ ಬಂದು ಅವರೇ ಎಲ್ಲ ಕ್ಲೀನ್ ಮಾಡಿ ನಮಗೆ ರೆಡಿ ಮಾಡಿ ಇಟ್ಟಿದ್ದಾರೆ. ನಾವೀಗ ಸ್ಪ್ರೇ ಮಾತ್ರ ಮಾಡ್ತಿರೋದು. ಅವರಲ್ಲಿ ಬೈತಾ ಇದ್ದಾರೆ, ಅದು ಎಂತ ಹೇಳ್ತಾ ಇದ್ದೀರಿ ನೀವು ಅಂತೇಳಿ ನಮಗೆ. ಅವೇನು ಪೂರ ಬೇಗ ಬಂತೀನಂತೆ. ಸ್ನೇಹಿತರೆ, ಆ್ಯಕ್ಚುಲಿ ಮಲ್ಲಿಗೆ ಹೂ ಅಂದರೆ ಯಾರಿಗೆ ತಾನು ಇಷ್ಟ ಇರೋದಿಲ್ಲ ಹೇಳಿ. ಅದರಲ್ಲೂ ಹೆಣ್ಮಕ್ಳಾಗಿದ್ದರೆ ಅಂತೂ ಕೇಳೋದೇ ಬೇಡ. ಮಲ್ಲಿಗೆಯಲ್ಲಿ ಸಹ ಎಷ್ಟು ವೆರೈಟಿ ಬರ್ತದಲ್ವ. ನನಗೆ ಸಹ ಮಲ್ಲಿಗೆ ಅಂದರೆ ತುಂಬ ಇಷ್ಟ. ಆ್ಯಕ್ಚುಲಿ ನಾವು ಮದುವೆಗಿಂತ ಮುಂಚೆ ನಮ್ಮ ಊರು ಆಚೆ ಕಟೀಲಾಚೆ ನಾವು ಕಲಿತಿರುವಾಗೆಲ್ಲ ಯಾವಾಗಲೂ ಕಾಲೇಜಿಗೆ ಹೋಗ್ತಿರುವಾಗ ಕಟೀಲ್ ಟೆಂಪಲಿಗೆ ಹೋಗ್ತಾ ಇದ್ವಿ. ಅಲ್ಲಿ ಒಬ್ಬರು ಅಜ್ಜ ಇದ್ದರು, ಅವ್ರು ಯಾವತ್ತೂ ನಮಗೆ ಉದ್ದುದ್ದ ಮಾಲೆ ಹೂ ಕೊಡೋದು. ಆಗ ಯಾವತ್ತು ಎಣಿಸಿತ್ತು ಲೈಫ್ ಲಾಂಗ್ ನಮಗೆ ಹೀಗೆ ಮಲ್ಲಿಗೆ ಮುಡ್ಕೊಳ್ಳಿಕ್ಕೆ ಸಿಕ್ಕಿದ್ರೆ ಎಷ್ಟು ಒಳ್ಳೆಯದಲ್ವ ಅಂತ ಹೇಳಿ. ಈಗ ನಾವು ಮಲ್ಲಿಗೆ ಬೆಳೆಯುವ ಪ್ಲೇಸಿಗೆ ಮ್ಯಾರೇಜ್ ಆಗಿ ಬಂದಿದ್ದೇವೆ. ಆದರೆ ಈಗ ಸಂಜೆ ಉಳಿದ ಹೂವನ್ನು ಸಹ ನಾನು ಬಿಡೋದಿಲ್ಲ, ಅಂದರೆ ಕಟ್ಟಿ ಡೈಲಿ ಯೂಸ್ ಮಾಡ್ತೇನೆ, ತಲೆಗೆ ಇಟ್ಕೊಳ್ತೇನೆ. ಅಷ್ಟು ಸಹ ಇಷ್ಟ ಮಲ್ಲಿಗೆ ಅಂದರೆ. ಎಷ್ಟು ಇಟ್ಕೊಂಡ್ರು ನಮಗೆ ಒಂದು ಬೇಸರ ಅಥವಾ ಬೇಡ ಅಂತ ಹೇಳಿ ಒಂದು ಭಾವನೆ ಬರೋದೇ ಇಲ್ಲ ಅಲ್ವಾ. ಯಾರಿಗೆಲ್ಲ ಮಲ್ಲಿಗೆ ಇಷ್ಟ ಅವರು ಸಹ ಕಮೆಂಟ್ ಮಾಡಿ ಆಯಿತಾ. ನಮಗೆ ಈಗ ಒಂದು ಅರೌಂಡ್ 1.5 ಚೆಂಡು ಮಲ್ಲಿಗೆ, ಹಾಗೆ 1.5 ಚೆಂಡು ಜಾಜಿ ಆಗ್ತದೆ. ಹಾಗೆ ನೀವು ಕೂಡ ಮಲ್ಲಿಗೆಯ ಕೃಷಿ ಮಾಡ್ತಾ ಇದ್ದರೆ ನಿಮಗೆ ಸಹ ಎಷ್ಟು ಚೆಂಡು ಹೂ ಆಗ್ತಾ ಉಂಟು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ನೀವು ಎಲ್ಲಿಂದ ಕಮೆಂಟ್ ಮಾಡ್ತಾ ಇದ್ದೀರಿ, ಯಾವ ಪ್ಲೇಸಿಂದ ಅಂತ ಹೇಳಿ ಸಹ ನಮಗೆ ಒಂದು ತಿಳಿಸಿ. ಯಾಕಂದರೆ ನಮ್ಮ ಮಲ್ಲಿಗೆ ಶಂಕರಪುರ ಮಲ್ಲಿಗೆ ಕೃಷಿ ನಿಮ್ಮಲ್ಲಿ ಕೂಡ ಇದೆ ಅಂತ ಹೇಳಿದರೆ ನಮಗೆ ಸಹ ತುಂಬ ಖುಷಿ ಆಗ್ತದೆ. ಯಾವ ಯಾವ ಊರುಗಳಲ್ಲಿ ನೀವು ಬೆಳೆದಿದ್ದೀರಿ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ನಮಗೆ ಸಹ ಆಸೆ ಉಂಟು. ಹಾಗೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಮಲ್ಲಿಗೆ ಕೃಷಿಕರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೇವೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.